ರಾಜ್ಯ ಬಜೆಟ್ ವಿಚಾರವಾಗಿ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ಪ್ರತಿಕ್ರಿಯಿಸಿದ್ದಾರೆ. ರಾಮನಗರದಲ್ಲಿ ಮಾತನಾಡಿದ ಅವರು, ಮಾಗಡಿ ತಾಲೂಕು ಆಸ್ಪತ್ರೆ ಮೇಲ್ದರ್ಜೆಗೆ ಅನುದಾನ ಘೋಷಣೆಯಾಗಿದೆ. ಬರೀ ಕಟ್ಟಡಗಳಿಂದ ಉತ್ತಮ ಚಿಕಿತ್ಸೆ ಕೊಡಲು ಸಾಧ್ಯವಿಲ್ಲ. ವೈದ್ಯರು ಹಾಗೂ ಸಿಬ್ಬಂದಿ ನೇಮಕ ಮಾಡಬೇಕು ಅಂತ ಬೇಸರ ಹೊರಹಾಕಿದರು. ರಾಜ್ಯಾದ್ಯಂತ ಆಸ್ಪತ್ರೆಗಳಲ್ಲಿ ಸಿಬ್ಬಂದಿ ಕೊರತೆ ಇದೆ. ಬರೀ ಕಟ್ಟಡ ಕಟ್ಟಿ ಸಿಬ್ಬಂದಿ ಉಪಕರಣ ಇಲ್ಲ ಅಂದ್ರೆ ಉತ್ತಮ ಚಿಕಿತ್ಸೆ ಕೊಡಲು ಸಾಧ್ಯವಿಲ್ಲ. ಬಜೆಟ್ನಲ್ಲಿ ಇದಕ್ಕೆ ಹೆಚ್ಚು ಒತ್ತು ನೀಡಬೇಕಿತ್ತು ಅಂತ ಅಸಮಾಧಾನ ವ್ಯಕ್ತಪಡಿಸಿದರು. ಮಾಗಡಿ ಅಲ್ಲಿ ಇರತಕ್ಕಂತ ಆಸ್ಪತ್ರೆಯನ್ನ ಮೇಲ್ದರ್ಜೆಗೆ ಏರ್ಪಾಡು ಮಾಡಲಿಕ್ಕೆ ಘೋಷಣೆ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಅದು ಒಂದು ಒಳ್ಳೆಯ ವಿಚಾರ. ಆದರೆ ಬಹಳ ಮುಖ್ಯವಾದದ್ದು, ಬರೀ ಕಟ್ಟಡಗಳಿಂದಲೇ ನಾವು ಉತ್ತಮವಾದ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಮುಖ್ಯವಾದದ್ದು, ನಾವು ಹೆಚ್ಚು ಸಿಬ್ಬಂದಿಗಳು ಅಂದರೆ ಡಾಕ್ಟರ್ಸು, ನರ್ಸಸ್ಸು, ಟೆಕ್ನಿಷಿಯನ್, ಸಪೋರ್ಟಿಂಗ್ ಸ್ಟಾಫ್ ಕೊಡಬೇಕು. ಕೇವಲ ಈ ಭಾಗದಲ್ಲಿ ರಾಮನಗರದಲ್ಲಿ ರಾಜೀವ್ ಗಾಂಧಿ ವಿವಿ ವಿಚಾರದ ಬಗ್ಗೆಯೂ ಸಂಸದ ಮಂಜುನಾಥ್ ಪ್ರತಿಕ್ರಿಯಿಸಿದ್ದಾರೆ. 2-3 ಬಾರಿ ಘೋಷಣೆ ಆಗಿದೆ, ಈಗ ಮರುಚಾಲನೆ ಅಂತ ಇದ್ದಾರೆ. ಆದರೆ ಇದು ಆದಷ್ಟು ಬೇಗ ಆಗಬೇಕು ಅಂದರು. ಆಗಲೇ ರಾಜೀವ್ ಗಾಂಧಿ ಯೂನಿವರ್ಸಿಟಿ ರಾಮನಗರದಲ್ಲಿ ಮಾಡೋಂಥದ್ದು ಬಹಳ ಹಿಂದಿನಿಂದನೇ ಅದು ಘೋಷಣೆ ಆಗಿದೆ. ಸೊ ಅದಕ್ಕೆ ಪುನಃ ಮರುಚಾಲನೆ ಅಂತ ಕೇಳಿದೆ. ಈಗ ಆಲ್ರೆಡಿ 1 ಸರಿ, 2 ಸರಿ, 3 ಸರಿ ಅದು ಘೋಷಣೆ ಆಗಿದೆ. ಸೊ ಅದು ಬೇಗ ಕಂಪ್ಲೀಟ್ ಆಗಬೇಕು. ಯಾಕೆಂದರೆ ವಿಶ್ವವಿದ್ಯಾಲಯದ ಅನುದಾನದಿಂದಲೇ ಅದು ಆಗುತ್ತೆ ಅಂತ ಘೋಷಣೆ ಆಗಿದೆ. ಇವಾಗಲೇ ಬಜೆಟ್ ಬಗ್ಗೆ ಬಿಜೆಪಿ ನಾಯಕ ಅಶ್ವಥ್ ನಾರಾಯಣ್ ಟೀಕಿಸಿದ್ದಾರೆ. ಮಡಿಕೇರಿಯಲ್ಲಿ ಮಾತನಾಡಿದವರು, ಕಳೆದ ಬಜೆಟ್ನಲ್ಲಿ ಸಿದ್ದರಾಮಯ್ಯ ಒಂದು ಸಾಹಿತ್ಯ ಓದಿದ್ದಾರೆ ಎಂದಿದ್ದಾರೆ. ಆಗದು ಎಂದು ಕೈಲಾಗದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಕೆಚ್ಚದೆಯೇ ಇರಬೇಕು ಅಂತ ಸಿಎಂ ಹೇಳಿದ್ರು. ಇದ್ಯಾವುದೂ ಸಿದ್ದರಾಮಯ್ಯ ಅವರಿಗೆ ಇಲ್ಲ. ಅವರು ಶಿಕ್ಷಣದ ವಿರೋಧಿಗಳಾಗಿದ್ದಾರೆ. ಕೊಡಗಿನ ಜನತೆಯ ಜೊತೆ, ವಿದ್ಯಾರ್ಥಿಗಳ ಜೊತೆ ಆಟ ಆಡ್ತಾರೆ. ಕೊಡಗು ವಿವಿಯನ್ನ ಯಾವುದೇ ಕಾರಣಕ್ಕೂ ಮುಚ್ಚಬಾರದು. ಜೇನುಗೂಡಿಗೆ ಕೈ ಹಾಕುವುದನ್ನು ಬಿಟ್ಟು ಬೇರೆ ಚೇಷ್ಟೆ ಇದ್ದರೆ ಮಾಡಿ ಅಂತ ಕಿಡಿಕಾರಿದರು. ನಾನು ಹೇಳೋಣ ಅಂತಿದ್ದೆ, ಕಳೆದ ಬಜೆಟ್ನಲ್ಲಿ ಒಂದು ಸಾಹಿತ್ಯ ಓದ್ತಾರೆ ಯಾರು, ಸಿದ್ದರಾಮಯ್ಯನವರು. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿದರು, ಸಾಗದು ಕೆಲಸವು ಮುಂದೆ ಕೆಚ್ಚದೆ ಇರಬೇಕು ಅಂತ. ಇದ್ಯಾವುದು ಇಲ್ಲ ಅವರಿಗೆ, ಬರೀ ಸಾಹಿತ್ಯ ಹೇಳ್ತಾರೆ. ಹಾಗಾಗಿ ಇಂಥ ವ್ಯಕ್ತಿ ಇವತ್ತು ನಡೀತಿರೋಂತ ಹೊಸದಲ್ಲ, ಇದು ನಡೀತಿರುವಂತ ವಿಶ್ವವಿದ್ಯಾನಿಲಯನ್ನ ಶಿಕ್ಷಣದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳದೆ ಉಳಿಸಿ ಬೆಳೆಸಲಿಕ್ಕೆ ಬೇಕಾಗಿರುವಂತಹ ಒಂದು ವಿಶ್ವವಿದ್ಯಾನಿಲಯ, ತಮ್ಮ ಪ್ರಗತಿಯ ವಿಶ್ವವಿದ್ಯಾನಿಲಯ ಅದು ಕೊಡಗು ವಿಶ್ವವಿದ್ಯಾನಿಲಯ. ಬಹಳಷ್ಟು ಭಾವನಾತ್ಮಕವಾಗಿ ಈ ವಿಶ್ವವಿದ್ಯಾನಿಲಯನ ಪ್ರಾರಂಭ ಆಗಿದೆ, ನಡೀತಿದೆ. ಬಹಳಷ್ಟು ಭಾವನೆಯಿಂದ ಈ ಜನರು ಇದ್ದಾರೆ. ಹಾಗಾಗಿ ಈ ಜೇನುಗೂಡಿಗೆ ಕೈ ಹಾಕುವಂತ ಕೆಲಸವನ್ನ ಬಿಟ್ಟು ಇನ್ನೇನಾದ್ರು ಇದ್ರೆ ನೀವೆಲ್ಲರ ಬೇರೆ. ರೇಷ್ಮೆ ಅನುದಾನದ ಬಗ್ಗೆಯೂ ಸಂಸದ ಸಿಎನ್ ಮಂಜುನಾಥ್ ಪ್ರತಿಕ್ರಿಯಿಸಿದ್ದಾರೆ. ರಾಮನಗರ ಜಿಲ್ಲೆ ರೇಷ್ಮೆ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿ ಇದೆ. 6,000 ಟನ್ ಸಿಲ್ಕ್ ವೇಸ್ಟ್ ಬರ್ತಾ ಇದೆ. ಅದರಿಂದ ಅದನ್ನ ಬೈ ಪ್ರಾಡಕ್ಟ್ ಮಾಡೋ ಕೆಲಸ ಆಗಬೇಕು. ಸ್ಪನ್ ಮಿಲ್ ಉನ್ನತೀಕರಣ ಆಗಬೇಕು. ನಾವು ಸಿಲ್ಕ್ ವೇಸ್ಟ್ ನ ಚೀನಾಗೆ ರಫ್ತು ಮಾಡ್ತಾ ಇದ್ದೀವಿ. ಅವರು ಬೈ ಪ್ರಾಡಕ್ಟ್ ವಾಪಸ್ ಹೆಚ್ಚಿನ ದುಡ್ಡಿಗೆ ಮಾರ್ತಾ ಇದ್ದಾರೆ. ಹಾಗಾಗಿ ಸ್ಪನ್ ಮಿಲ್ಸ್ ಉನ್ನತೀಕರಣ ಆಗಬೇಕು ಅಂತ ಹೇಳಿದರು. ರಾಮನಗರ ಜಿಲ್ಲೆ ಇಡೀ ರಾಜ್ಯದಲ್ಲಿ ಮೊದಲನೇ ಸ್ಥಾನದಲ್ಲಿದೆ ರೇಷ್ಮೆ ಉತ್ಪಾದನೆ ಇದರಲ್ಲಿ. ಅದಕ್ಕೋಸ್ಕರ ಈಗ ಸುಮಾರು 6,000 ಟನ್ಸಷ್ಟು ಸಿಲ್ಕ್ ವೇಸ್ಟ್ ಬರ್ತಾ ಇದೆ. ಸಿಲ್ಕ್ ವೇಸ್ಟ್ ಅದನ್ನ ನಾವು ಬೈ ಪ್ರಾಡಕ್ಟ್ ಮಾಡತಕ್ಕಂತ ವ್ಯವಸ್ಥೆ ಚೆನ್ನಾಗಿ ಆಗಬೇಕು. ಈಗ ಒಂದು ಸ್ಪನ್ ಮಿಲ್ ಇದೆ ಇಲ್ಲಿ, ಬಟ್ ಅದು ಸಾಲದಿಲ್ಲ. ಆ ಸ್ಪನ್ ಮಿಲ್ ಉನ್ನತಿ. ಸಿಎಂ ಸಿದ್ದರಾಮಯ್ಯ ಮಂಡಿಸಿದ ಬಜೆಟ್ ಬಗ್ಗೆ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಪ್ರತಿಕ್ರಿಯಿಸಿದ್ದಾರೆ. ಮಡಿಕೇರಿಯಲ್ಲಿ ಮಾತನಾಡಿದಂತಹ ಅವರು, ಸಿಎಂ ರೀಪ್ಯಾಕಿಂಗ್ ಬಜೆಟ್ ಕೊಟ್ಟಿದ್ದಾರೆ. ಸಾಲದ ಭಾಗ್ಯವನ್ನು ನಾಡಿನ ಜನತೆಗೆ ತೋರಿಸಿದ್ದಾರೆ. ಇದು ಡೋಂಗಿ ಜನವಿರೋಧಿ ಬಜೆಟ್. ದಕ್ಷತೆ ಇಲ್ಲ, ಪ್ರಾಮಾಣಿಕತೆ ಇಲ್ಲ, ಶೂನ್ಯ ಅಭಿವೃದ್ಧಿ, ರೈತ ವಿರೋಧಿ ಹಾಗೂ ಮಹಿಳಾ ವಿರೋಧಿ ಸರ್ಕಾರ, ಅಲ್ಪಸಂಖ್ಯಾತರ ತುಷ್ಟೀಕರಣದ ಬಜೆಟ್ ಎಂದು ವಾಗ್ದಾಳಿ ನಡೆಸಿದ್ದಾರೆ. ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರು ಏನೊಂದು ಸಾಲದ ಬಜೆಟ್, ರೀಪ್ಯಾಕಿಂಗ್ ಬಜೆಟ್ ಅನ್ನು ಕೊಟ್ಟಿದ್ದಾರೆ. ಸಾಲದ ಭಾಗ್ಯವನ್ನ ಈ ನಾಡಿನ ಜನತೆ ಮೇಲೆ ಹೊರಿಸಿದ್ದಾರೆ. ಈ ಬಾರಿ 1,16,000 ಕೋಟಿ ಸಾಲವನ್ನು ತಗೊಂಡಿದ್ದಾರೆ. ಕಳೆದ ಬಜೆಟ್ ಏನು 3,70,000 ಕೋಟಿಗೆ ಬಜೆಟ್ ಅನ್ನು ಮಾಡಿದರು. ಆ ಬಜೆಟ್ ಅನ್ನ ರಾಮನಗರದಲ್ಲಿ ಡಾಕ್ಟರ್ ಸಿಎನ್ ಮಂಜುನಾಥ್ ಮೇಕೆದಾಟು ವಿಚಾರವಾಗಿ ಮಾತನಾಡಿದರು. ಮೇಕೆದಾಟು ಯೋಜನೆಗೆ ರಾಜ್ಯ ಸರ್ಕಾರ ಮೊದಲು ತಮಿಳುನಾಡನ್ನು ಒಪ್ಪಿಸಿಕೊಂಡು ಬರಲಿ ಎಂಬ ಎಚ್ಡಿಕೆ ಹೇಳಿಕೆಗೆ ಪ್ರತಿಕ್ರಿಯಿಸಿದರು. ನೀರಾವರಿ ಸಮಸ್ಯೆ ಅನ್ನೋದು ಒಂದು ಅಂತಾರಾಜ್ಯ ಸಮಸ್ಯೆ ಆದರೆ ನಾವೆಲ್ಲ ಒಟ್ಟಾಗಿ ಸಂಘಟಿತರಾಗಿ ಹೋರಾಟ ಮಾಡಬೇಕು.
ನೀರಾವರಿ ವಿಚಾರದಲ್ಲಿ ಯಾವ ರಾಜಕೀಯ ಪಕ್ಷಗಳಲ್ಲೂ ಭಿನ್ನಾಭಿಪ್ರಾಯ ಇಲ್ಲ. ನಾವು ಕೂಡ ಕೇಂದ್ರ ಹಾಗೂ ತಮಿಳುನಾಡಿನವರೆಗೂ ಮನವಿ ಮಾಡ್ತೇವೆ ಎಂದರು. ಇದು ಕುಡಿಯುವ ನೀರಿನ ಯೋಜನೆ. ಕುಡಿಯುವ ನೀರಿನ ಯೋಜನೆಗೆ ಯಾರೂ ಕೂಡ ಅಡ್ಡಿಪಡಿಸಬಾರದು. ಅಂದ್ರೆ ಯಾಕೆಂದ್ರೆ ಈಗ ಮೇಕೆದಾಟು ಸ್ಟ್ರಾಟಜಿಕಲಿ ಯಾವ ಪಾಯಿಂಟ್ ಅಲ್ಲಿ ಇದೆ ಅಂದ್ರೆ, ಅಲ್ಲಿ ಮೇಕೆದಾಟು ಅಲ್ಲಿ ನಾವು ಅಣೆಕಟ್ಟು ಕಟ್ಟಿದ್ರೆ ಅದ್ರ ಕೆಳಗಡೆ ನಾವು ಕಲ್ಟಿವೇಟ್ ಮಾಡೋಂಥ ಲ್ಯಾಂಡೇ ಇಲ್ಲ. ಸೊ ಅದನ್ನ ನಾವು ನೀರಾವರಿಗೆ ಉಪಯೋಗಿಸತಕ್ಕಂಥ ಪ್ರಮೇಯ ಬರೋದೇ ಇಲ್ಲ. ಸೊ ಅದರಿಂದ ಇದನ್ನ ಹಲವಾರು ಬಾರಿ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ರಾಜ್ಯಸಭೆಯಲ್ಲಿ ಬಹಳ ಮಾತಾಡಿದ್ದಾರೆ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ವೇದಿಕೆ ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರದರ್ಶನ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡುತ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂತಹ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.